ಮಟ್ಕ ದಂಧೆ ನಡೀತಾ ಇದೆಯಾ? ಎಲ್ಲಿ SP ಮಟ್ಕ ದಂಧೆ ನಡೀತಾ ಇದೆಯಾ ಅಂತಲ್ರಿ? ಅವ್ರು ಹೇಳ್ತಾರೆ ಗೊತ್ತಾಕಳ್ರಿ, ಗೊತ್ತಾಯ್ತಾ? ಅಲ್ಲಿ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ, ಅದನ್ನ ಅಟೆಂಡ್ ಮಾಡಿಸೋಣ ಬಿಡಪ್ಪ. ದಂಧೆ ನಡೆದಿದೆಯಾ? ನಿಲ್ಸೋಣ ಅದನ್ನು. ದಂಧೆ ನಡೀತಾ ಇದ್ರೆ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಎನ್ಕ್ವೈರಿ ಮಾಡಿ ಶಿಕ್ಷೆ ಮಾಡಿಸೋಣ. ರೈತ ತೊಂದರೆ ಆಗಬಾರ್ದು. ಯಾರಿಗೆ ಎಂತಿರೋದು ಮರಳು, ಆ ಮರಳು ಯಾವ ಜನರಿಗೆ ಸಿಕ್ಕಬೇಕು ಅವ್ರಿಗೆ ಸಿಕ್ಕ ರೀತಿ ಮಾಡೋಣ. ಅದರಲ್ಲಿ ಅಕ್ರಮವಾಗಿ ಮಾಡ್ತಕ್ಕಂಥದ್ದಲ್ಲ, ಅಕ್ರಮವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ. ಹಾವೇರಿ ಬಗ್ಗೆ ಮಾತಾಡಪ್ಪ ಅಂದ್ರೆ ಬೆಳಗಾಂ ಜಿಲ್ಲೆಗೆ ಮಾಡ್ಕೊಂಡಿದ್ದೀನಿ. ಹಾವೇರಿ ಸಂತ್ರಸ್ತೆ ಬಗ್ಗೆ ಕೇಳೋದು. ಹಾವೇರಿ ಸಂತ್ರಸ್ತೆ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ಈ ಹೋಮ್ ಮಿನಿಸ್ಟರ್ ಅಡ್ರೆಸ್ ಮಾಡ್ಯಾರ ಸರ್, ಅದೇ ಖುಷಿ ಮಾಡಿದ್ದಾರೆ. ಅಲ್ಪಸಂಖ್ಯಾತರು ದೇಶದ ಸಂಪತ್ತಿಗೆ ಮೊದಲ ಅಧಿಕಾರ ಇದೆ ಅಂತ ಹೇಳಿದ್ರು ಅಮಿತ್ ಶಾ ಅವರು ಹೇಳಿದ್ದಾರೆ. ಈಗ ದಲಿತರು ಮತ್ತು ಹಿಂದುಳಿದವರು ಹಕ್ಕದಾರರು ಅಂತ ಅಮಿತ್ ಶಾ ಅವರು ಹೇಳ್ತಾರೆ. ಈ ದೇಶದ ಎಲ್ಲರೂ ಹಕ್ಕದಾರರು. 143 ಕೋಟಿ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂಡ್ ಮೈನಾರಿಟಿ ಪೀಪಲ್, ಗೊತ್ತಾಯ್ತಾ? 143 ಕೋಟಿ. ನೀನು ಹಕ್ಕದಾರ, ಗೊತ್ತಾಯ್ತು? ಬರೀ ಮುಸ್ಲಿಮ್ರೇ ಅಲ್ಲ, ಕ್ರಿಶ್ಚಿಯನ್ಸ್ ಅಲ್ಲ, ಇನ್ಯಾರು ಅಲ್ಲ, ದಲಿತರು ಅಲ್ಲ, ಹಿಂದುಳಿದವರು ಅಲ್ಲ, ಎಲ್ಲ 143 ಕೋಟಿ ಜನರು ಕೂಡ ಈ ದೇಶದ ಸಂಪತ್ತಿಗೆ ಭಾಗಿದಾರರು. ಈ ದೇಶದ ಸಂಪತ್ತಿನಲ್ಲಿ ಪಾಲ್ ಪಡ್ಕೊಳ್ಳಲಿಕ್ಕೆ ಹಕ್ಕದಾರರು. ನೋಡಪ್ಪ, ನಾವು 5 ತಿಂಗಳಾಯ್ತಾ ಬಂತು. 5 ತಿಂಗಳಲ್ಲಿ 2-3 ಮೆಮೊರಾಂಡಮ್ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. 1871 ಕೋಟಿ ಕೇಳಿದ್ದೀವಿ. 35,000 ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ. ಅಲ್ಲ, 35,000 ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ. ನಾವು NDRF ನಾರ್ಮ್ಸ್ ಪ್ರಕಾರ 1,871 ಕೋಟಿ ರೂಪಾಯಿಗಳನ್ನ ಪರಿಹಾರ ಕೇಳಿದ್ದೀವಿ. 18,171 ಕೋಟಿ. 18,171 ಕೋಟಿ ಪರಿಹಾರ ಕೇಳಿದ್ದೀವಿ. ಇವತ್ತಿನವರೆಗೆ ಸೆಂಟ್ರಲ್ ಟೀಮ್ ಬಂದು ಹೋಗಿ ರಿಪೋರ್ಟ್ ಕೊಟ್ಟಿದೆ. ಇವತ್ತಿನವರೆಗೆ ಒಂದು ಮೀಟಿಂಗೂ ಮಾಡಿಲ್ಲ, ₹1 ಬಿಡುಗಡೆ ಮಾಡಿಲ್ಲ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತೇನ್ರಿ? ಬರಿಬೇಕು ನಾಳೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.